ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿರಸುಮಾ ದೊಡ್ಮನಿ. ಲೋಕಸಭಾ ಚುನಾವಣೆ ದಿನಗಣನೆ ಶುರುವಾಗ್ತಾ ಇದೆ. ಎಲ್ಲ ಪಕ್ಷಗಳು ಈಗಾಗಲೇ ಎಲ್ಲ ತಯಾರಿಗಳನ್ನ ಆರಂಭ ಮಾಡಿದೆ. ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಚುನಾವಣೆ ಪ್ರಚಾರ ಕೂಡ ಆರಂಭ ಆಗಿದೆ. ಈಗಾಗಲೇ ಎಲ್ಲಾ ಪಕ್ಷಗಳು ಪ್ರಚಾರ ಶುರು ಮಾಡಿದ್ದಾರೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಏನಪ್ಪ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆ ಪ್ರಚಾರ ಮಾಡೋಕ್ಕೂ ಮೊದಲು ದಕ್ಷಿಣ ಭಾರತವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಕರ್ನಾಟಕ ಅಂತ ಹೇಳಿ ಬಂದ್ರೆ ಕಲಬುರಗಿನೇ ಆಯ್ಕೆ ಯಾಕೆ ಮಾಡಿದ್ರು? ಈ ವಿಷಯ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಯ ಸಮಾವೇಶದ ಹಿಂದೆ ಅಥವಾ ಆ ಪ್ರಚಾರವನ್ನ ಕರ್ನಾಟಕದಲ್ಲಿ ಮೊದಲು ಆರಂಭ ಮಾಡಿರೋದರ ಹಿಂದೆ ಇರುವ ಕಸರತ್ತು ಲೆಕ್ಕಾಚಾರ ಏನು? ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಲಬುರಗಿಯ ಎಐಸಿಸಿ ಅಧ್ಯಕ್ಷರು ಆಗಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರೂರು. ಈಗಾಗಲೇ ಸೋಲಿಲ್ಲದ ಸರದಾರನಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇದೇ ಕಲಬುರಗಿಯ ಜನ 2019ರಲ್ಲಿ ಸೋಲನ್ನ ಉಣಿಸಿದ್ರು. ಕಾರಣ, ಉಮೇಶ್ ಜಾಧವ್ ಅವರ ವಿರುದ್ಧವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ನಿಂತಿರುವಂತಹ ಉಮೇಶ್ ಜಾಧವ್ ಅವರು ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ರು. ಆ ನಂತರ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಬರ್ತಾರೆ. ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಆರಂಭ ಮಾಡಿದ್ದು 2019ರಲ್ಲಿ. ಆವಾಗ ಕೂಡ ಇದೇ ಕಲಬುರಗಿಯ ಕ್ಷೇತ್ರದಿಂದ ಪ್ರಾರಂಭ ಮಾಡಿದ್ದು. ಮೊದಲು ಚುನಾವಣೆಯ ಪ್ರಚಾರ ಕಲಬುರಗಿನೇ ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಈಗ 2019ರಲ್ಲಿ ಚುನಾವಣೆ ಪ್ರಚಾರವನ್ನು ಕಲಬುರಗಿಯಿಂದ ಆರಂಭ ಮಾಡಿದ್ರಲ್ಲ, ಆ ಒಂದು ಕ್ಷೇತ್ರದಿಂದ ಪ್ರಾರಂಭ ಮಾಡಿದ್ರೆ ಲಕ್ಕಿ ಅನ್ನುವಂತಹ ಭಾವನೆ ಇದೆ. ಇದು ಕೇವಲ ಬಿಜೆಪಿ ಅವರಿಗೆ ಮಾತ್ರ ಅಲ್ಲ, ಅನೇಕ ಶಾಸಕರಿಗೆ, ಸಚಿವರಿಗೆ ಕೂಡ ಈ ರೀತಿಯ ಒಂದು ನಂಬಿಕೆ ಇದೆ. 2019ರಲ್ಲಿ ಕಲಬುರಗಿಯಿಂದ ಆರಂಭ ಮಾಡಿದ್ರು. 25 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದುಕೊಳ್ಳೋಕೆ ಸಾಧ್ಯ ಆಗುತ್ತೆ. 25 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದು. ಹಾಗಾದ್ರೆ ಈ ಸಲ ಎಲ್ಲಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತಹ ತವಕದಲ್ಲಿ ಇರುವಂತಹ ಬಿಜೆಪಿ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರು ಆಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರದಲ್ಲಿ ಪಂಚಜನ್ಯವನ್ನ ಮೊಳಗಿಸ್ತಾ ಇದೆ. ಚುನಾವಣಾ ರಣಕಹಳೆಯನ್ನ ಮೊಳಗಿಸ್ತಾ ಇರುವಂತಹದ್ದು. ಕಲಬುರಗಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು, ಮತ್ತೊಂದು ಕಡೆ ಅದೃಷ್ಟದ ಹೆಬ್ಬಾಗಿಲು ಅಂದ್ರು ಕಲಬುರಗಿ. ಆ ಕಾರಣಕ್ಕಾಗಿ ಕಲಬುರಗಿಯಿಂದ ಆರಂಭ ಮಾಡಿ ಇತರ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಯಾವ ಕ್ಷೇತ್ರದಿಂದ ತಾವು ಪ್ರಚಾರವನ್ನ ಆರಂಭ ಮಾಡಿ ಈ ಹಿಂದಿನ ಲೋಕಸಭಾ ಚುನಾವಣೆಯ ಗೆಲುವನ್ನು ಸಾಧಿಸಿದ್ರೋ ಅಂತಹ ಅಭೂತಪೂರ್ವಕವಾದ ಗೆಲುವನ್ನ ಈ ಸಲಾನು ಕೂಡ ಪಡಿಬೇಕು ಅನ್ನುವಂತಹ ಇರಾದೆಯೊಂದಿಗೆ ಕಲಬುರಗಿಯಲ್ಲಿ ಮೊದಲು ಪ್ರಚಾರ ಸಮಾವೇಶನ ಆರಂಭ ಮಾಡಿದ್ರು. ಈಗ 15ರಿಂದ 19 ತಾರೀಕಿನ ಒಳಗೆ ಈ 5 ರಾಜ್ಯಗಳಲ್ಲಿ ಅಂದ್ರೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಈ 5 ಲೋಕಸಭಾ ಕ್ಷೇತ್ರಗಳಲ್ಲಿ ರಣಕಹಳೆಯನ್ನ ಮೊಳಗಿಸ್ತಾರೆ. ಈ ಮೂಲಕ ದಕ್ಷಿಣ ಭಾರತದಿಂದಾನೇ ತನ್ನ ಚುನಾವಣೆ ಪ್ರಚಾರವನ್ನ ಆರಂಭ ಮಾಡ್ತಾರೆ. ಸೊ ಒಟ್ಟಾರೆ ಹೆಚ್ಚು ಸ್ಥಾನವನ್ನ ಗಳಿಸಬೇಕು ಅಂತ ಮಹತ್ ಆಕಾಂಕ್ಷೆ ಗುರಿಯನ್ನ ಇಟ್ಟುಕೊಂಡಂತಹ ಬಿಜೆಪಿ ಈ ಸಲ ಹೆಚ್ಚಿನ ಸ್ಥಾನವನ್ನ ಪಡೆಯೋಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಅದೇ ಕಾರಣಕ್ಕಾಗಿ ಒಂದ್ ಕಡೆ ದಕ್ಷಿಣ ಭಾರತದ ರಾಜ್ಯಗಳ ಮೂಲಕವೇ ಪ್ರಚಾರವನ್ನ ಆರಂಭ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟರ ಮಟ್ಟಿಗೆ ಈ ಒಂದು ಭಾಗದಲ್ಲಿ ಕರ್ನಾಟಕವನ್ನು
ಕರ್ನಾಟಕವನ್ನು ಹೊರತುಪಡಿಸಿ ಈ ಎಲ್ಲ ರಾಜ್ಯಗಳಲ್ಲಿ ಸ್ಥಾನಗಳನ್ನ ಪಡೆಯುವುದರಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ಸಂಸತ್ ಸಮರ